ಇಲ್ಲ ದೇಶ ಬಿಟ್ಟಿದ್ದಿಲ್ಲ ತಿನ್ಕೊಂಡು ಚೆನ್ನಾಗೈತೆ ತಿಂಡಿ ಕೊಡ್ತೀನಿ. ಹಾಂ ಹಾಂ. ಚೆನ್ನಾಗಿ ಅಲ್ಲು ಸರ್ ಸರ್ ಅಲ್ಲಲ್ಲಿ ಏನು ಇನ್ನೂ ಅಲ್ಲೂ ಆಗಿಲ್ಲ ಸರ್. ಅಲ್ಲಾಗಿಲ್ವಾ? 2 ತಿಂಗಳ ಮೇಲೆ 2 ವರ್ಷದ ಮೇಲೆ 2 ತಿಂಗಳಿತ್ತೆ. ಹೌದಾ? ಇದು ರವ್ವ ತಂದಿದ್ರೆ ಅದು ನಾಟಿದ್ದೇನದು ರವ್ವ? ಕ್ರಾಸು ಸರ್. ಹಾಂ ಹಾಂ. ಅದು ಕೊಟ್ಬಿಟ್ರೆ ಕೊಟ್ಬಿಟ್ಟೆ ಸರ್ ಅದ. ಇಲ್ಲ ತೇಸುಗಳು ಎಷ್ಟವೆ ಸರ್? 3 ಅವೆ ಒಳಗಡೆ. ಹಾಂ ಹಾಂ. ಡೈಲಿ 3.5 ಥರದ್ದು ಇದರಲ್ಲೇ? ಹಾಂ ಸರ್, ಡೈಲಿ ಪೂಜೆ ಬಿಡ್ತಾರೆ. ಹಾಂ ಹಾಂ. ಹಾಕತ್ತಂದು ಸರ್ ಬರ್ತದೆ. ಇದು 1 ವರ್ಷದ ಕರಿ ಪಾಠ ಮಾಡ್ಬಿಟ್ಟ ಸರ್. 1 ವರ್ಷ ಆಯ್ತು ಮಾಡಿ ಅವಲೇ. ಹೌದಾ? 1 ವರ್ಷ ಕರಿ ಸಣ್ಣ ಕರಿನೆಲ್ಲ ಬರ್ತೀನಿ ಸರ್. ಬರೀ ಹುಲ್ ತರೋದಕ್ಕೆ ಬೇರೆ ಏನು ಕೆಲಸ ಮಾಡ್ಕೊತೀರಾ ಸರ್? ಗೊಬ್ಬರ ಹಾಕತ್ತೀನಿ, ಚೀಲದಲ್ಲಿ ಗೊಬ್ಬರ ತಗೋಗಿ. ಹಾಂ ಹಾಂ ಹಾಂ. ಆಮೇಲೆ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಮಾಡ್ಕೊತೀರಾ ಸರ್? ಎಲ್ಲ ಹಸಿಗೆ ಹಾಕೊಂಡಿದ್ದೀವಿ. ಅಂದರೆ ಇದು ಇರೋದ್ರಿಂದ ತುಂಬ ಅನುಕೂಲ. ಭಾರಿ ಅನುಕೂಲ ಸರ್. ಅಂದರೆ ನೀವು ಗಾಡಿ ಬರ್ತಾ ಹಿಂಗೆ ತಿರ್ಸಿ. ಅಂದ್ರೆ ಮೊದಲೇ ಹಸು ತಂದಿದ್ದು ಕರು ಇರ್ಲಿ ಅಂತ ಹಂಗೆ ಇಟ್ಕೊಂಡಿದ್ದೀರಾ ಸರ್? ಸುಮ್ಮನೆ ಇಟ್ಕೊಂಡೆ ಗಾಡಿ ಉಪಯೋಗಾಯ್ತು ನಾವು ಸರ್. ಆಮೇಲೆ ಕುಯ್ಯ ಕೊಡಕ್ಕೆ ನಮಗೆ ಹೊಟ್ಟೆ ಬರುತ್ತೆ ಸರ್. ಗೋಶಾಲೆಗೆ ಬಿಡೋದ ಅಂತ ಸಾಕ್ತೆ ಸರ್ ಕ್ಲೀನಾಗಿ. ಗಾಡಿನ ಅಭ್ಯಾಸ ಆಗೋಯ್ತು, ಅದಕ್ಕೆ ಕೊಡ್ಲಿಲ್ಲ ಸರ್. ಇನ್ನು ಗಾಡಿ ಎಷ್ಟು ಕೊಟ್ಟು ಮಾಡಿಸಿದ್ರಿ ಗಾಡಿಗೆ ಸರ್? ಇದು ನಮ್ಮೂರಲ್ಲಿ ಯಾರು ಮಾಡಿಸಿದ್ರು, 19,000 ರೂಪಾಯಿ ತಗೊಂಡೆ ಸರ್ ನಾನು. ಹಾಂ ಹಾಂ. ಒಂದು ರೌಂಡ್ ಹೊಡೀರಿ ಹಿಂಗೆ. ಅಂದರೆ ಇದರಿಂದ ತುಂಬ ಅನುಕೂಲ ಇದೆ ನಿಮಗೆ. ಭಾರಿ ಅನುಕೂಲ ಆಗಿದೆ ಸರ್. ಕೆಲಸ ಅದೇ ಕೆಲಸ ಪದೇ ಕೆಲಸ ಎಲ್ಲ ಇದೆಲ್ಲ ಮಾಡ್ಕೊತೀವಿ. ಯಾರು ಸ್ನೇಹಿತರಿಗೂ ಕೊಡ್ತೀರಾ ಬೇಕಾದವ್ರಿಗೆ? ಸ್ನೇಹಿತರಿಗೂ ಕೊಡ್ತೀರಾ? ಯಾರು ತಗೋಗಿಲ್ಲ ಸರ್. ಅಲ್ಲಲ್ಲ, ಈ ಥರ ಗಾಡಿ ಎಲ್ಲ ಏನಂತ ಗೊಬ್ಬರ ಕುಡಿಕಿಲ್ಲ ನಾನು. ಹಾಂ ಹಾಂ. ಮಾಡಿ ಸಾಕೊಂಡು ಹೊಡಿತಾರೆ, ಕುಡಿಕಿಲ್ಲ. ಒಟ್ಟು ಎಷ್ಟು ಜನಗಳು ಎಲ್ಲ ಮನೇಲಿ ಈಗ? ಸರ್ ನಂತವು ಕರಗಳೆಲ್ಲ ಸೇರ್ಸಾರ ಒಂದು 8 ಅವೆ ಸರ್. ಒಳ್ಳೆ ಗಾಡಿ ಮಾಡ್ಕೊಂಡಿದ್ದೀರಾ, ಒಳ್ಳೆ ಅನುಕೂಲ. ಹ್ಞೂ ಸರ್. ಇಲ್ಲಿ ಮಿಲ್ಗಿಲ್ಗೆಲ್ಲ ಭತ್ತ ಹಾಕೊಳ್ಳೋದು, ಹಾಂ ಹಾಂ. ಗೊಬ್ಬರ ಹಾಕೋಗೋದು ಗದಗಳಿಗೆ ಫಾರಮ್ಗೆ ಹಾಕಕ್ಕೆ. ಹಾಂ ಹಾಂ. ಆಮೇಲೆ ಹುಲ್ ತರಕ್ಕೆ, ಹಾಂ ಹಾಂ. ಸಣ್ಣ ಪುಟ್ಟ ಸೌದೆ ಹಾಕೋ ಬರಕ್ಕೆ. ಹಾಂ ಹಾಂ. ಎಲ್ಲದಕ್ಕೂ ಅನುಕೂಲ ಆಗುತ್ತೆ. 400 ರೂಪಾಯಿ ಬಾಡಿಗೆ ಕೇಳ್ತಾರೆ. ಹೌದು ಹೌದು. ಸುಮ್ಮನೆ ಮನೆಯಲ್ಲಿ ಅವು ತಿನ್ಬಿಟ್ಟದ್ದು ತಿನ್ಕೊಂಡು ಹಾಂ ನಮ್ಮ ಸೇವೆ ಮಾಡ್ಕೊಂಡು ಐತೆ ಸರ್. ನೀವು ಹೇಳ್ದಂಗೆ ಅದನ್ನ ಓರ್ಗರ HFD ಆಗಲಿ ಸುಮ್ಮನೆ ಅವ್ರಿಗೂ ಕೊಡೋ ಬದಲು 500,000 ರೂಪಾಯಿ ಕೊಡೋ ಬದಲು ಶಾಲೆಗೆ ಬಿಟ್ಬಿಡ್ತೀನಿ ಸರ್. ನಾವು ಕುಯ್ಯೋಕೆ ಕುಡಿಕಿಲ್ಲ. ಅಲ್ಲ, ಅಟ್ಲೀಸ್ಟ್ ಹಿಂಗೆ ಮಾಡ್ಕೊಂಡ್ರೆ ಎಷ್ಟೋ ಅನುಕೂಲ ಆಗುತ್ತೆ. ಇಲ್ಲ ಅಭ್ಯಾಸ ಅಂತಲ್ಲ ಸರ್, ಇದು ಹಾಂ ಒಂದೇ ದಿವಸದಲ್ಲಿ ಗಾಡಿ ಅಭ್ಯಾಸ ಆಗೋಯ್ತು. ಹಾಂ ಹಾಂ. ಒಂದೇ ದಿನ ಹಣ ಕಟ್ಟಿದ್ದು. ಆಯ್ತು ಸರ್, ಧನ್ಯವಾದಗಳು ಸರ್ ನಿಮ್ಮ ಮಾಹಿತಿಗೆ. ಥ್ಯಾಂಕ್ ಯು.